ಸಂಗೀತ ಪ್ರಾರಂಭವಾಗುತ್ತದೆ. ಗಾಲ್ಫ್ ಕೋರ್ಸ್ನಲ್ಲಿ ಪುಟ್ಟಿಂಗ್ ಗ್ರೀನ್ ಅನ್ನೋದು ತುಂಬಾನೇ ಸ್ಪೆಷಲ್ ಆದ ಜಾಗ. ಯಾಕೆ ಗೊತ್ತಾ? ಯಾಕಂದ್ರೆ ಅಲ್ಲಿರೋ ರೂಲ್ಸ್ ಬೇರೆ ಕಡೆ ಇರೋದಿಲ್ಲ. ಒಬ್ಬ ಪ್ರೊಫೆಷನಲ್ ಕ್ಯಾಡಿಯಾಗಿ ಈ ನಿಯಮಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಹಾಗಾದ್ರೆ ಪ್ಲೇಯರ್ ಅವರ ಬಾಲ್ ಪುಟಿಂಗ್ ಗ್ರೀನ್ ಮೇಲೆ ಬಂದಾಗ ಕ್ಯಾಡಿಯ ಕೆಲಸ ಏನು? ಅಲ್ಲಿ ನಮ್ಮ ಮೊದಲ ಡ್ಯೂಟಿ ಅಂದ್ರೆ ಬಾಲನ್ನ ಮಾರ್ಕ್ ಮಾಡೋದು, ಎತ್ತೋದು ಮತ್ತೆ ಅದನ್ನ ಕ್ಲೀನ್ ಮಾಡೋದು. ಒಂದು ವಿಷಯ ಯಾವಾಗ್ಲೂ ನೆನ್ಪಲ್ಲಿರ್ಲಿ, ಬಾಲ್ ಲಿಫ್ಟ್ ಮಾಡೋಕಂತ ಮುಂಚೆ ಅದನ್ನ ಮಾರ್ಕ್ ಮಾಡಲೇಬೇಕು. ಸಾಮಾನ್ಯವಾಗಿ ಬಾಲ್ ಮಾರ್ಕರನ್ನ ಬಾಲ್ನ ಸರಿಯಾಗಿ ಹಿಂಭಾಗದಲ್ಲಿ ಇಡಬೇಕು. ಗ್ರೀನ್ ಮೇಲೆ ಒಂದು ಸ್ಪೆಷಲ್ ಅಡ್ವಾಂಟೇಜ್ ಇದೆ. ಅದೇನಂದ್ರೆ ಬಾಲ್ ಲಿಫ್ಟ್ ಮಾಡಿದ ಪ್ರತಿ ಸಾರಿ ಕೂಡ ಅದನ್ನ ಕ್ಲೀನ್ ಮಾಡ್ಬೋದು. ಇದು ಪ್ಲೇಯರ್ ಅವರ ಪುಟ್ಗೆ ತುಂಬಾ ಹೆಲ್ಪ್ ಆಗತ್ತೆ. ನೆನ್ಪಿಡಿ, ಕೋರ್ಸ್ನ ಬೇರೆಲ್ಲೂ ಈ ಚಾನ್ಸ್ ಸಿಗಲ್ಲ. ಸರಿ, ಬಾಲ್ ಕ್ಲೀನ್ ಆಯ್ತು. ಈಗ ಗ್ರೀನ್ ಸರ್ಫೇಸನ್ನ ಪ್ಲೇಗೆ ರೆಡಿ ಮಾಡೋಕೆ ಒಬ್ಬ ಕ್ಯಾಡಿ ಏನೆಲ್ಲ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಗ್ರೀನ್ ಮೇಲೆ ಆಗೋ ಸಣ್ಣ ಪುಟ್ಟ ಡ್ಯಾಮೇಜ್ಗಳನ್ನ ರಿಪೇರ್ ಮಾಡ್ಬೋದು. ಅಂದ್ರೆ ಬಾಲ್ ಬಿದ್ದಾಗ ಆಗೋ ಗುರುತು, ಅದನ್ನ ಬಾಲ್ ಮಾರ್ಕ್ಸ್ ಅಂತ ಕರಿತೀವಿ, ಅಥವಾ ಶೂ ಸ್ಪೈಕಿಂದ ಆಗೋ ಮಾರ್ಕ್ಸ್. ಇವೆಲ್ಲವನ್ನು ಸರಿ ಮಾಡಿ ಸರ್ಫೇಸನ್ನ ಮತ್ತೆ ಮೊದಲಿನ ಹಾಗೆ ಸ್ಮೂತ್ ಮಾಡ್ಬೋದು. ಹಾಗಾದ್ರೆ ಏನೆಲ್ಲ ಸರಿ ಮಾಡ್ಬೋದು? ಬಾಲ್ ಮಾರ್ಕ್ಸ್, ಸ್ಪೈಕ್ ಮಾರ್ಕ್ಸ್, ಹಳೆ ಹೋಲ್ ಪ್ಲಗ್ಸ್, ಆಮೇಲೆ ಗಾಲ್ಫ್ ಎಕ್ವಿಪ್ಮೆಂಟಿಂದಾಗೋ ಸಣ್ಣ ಗೀರುಗಳು, ಇವೆಲ್ಲವನ್ನು ರಿಪೇರ್ ಮಾಡೋಕ್ಕೆ ರೂಲ್ಸ್ನಲ್ಲಿ ಅವಕಾಶ ಇದೆ. ಆಟ ಆಡ್ಬೇಕಾದ್ರೆ ಆಕ್ಸಿಡೆಂಟ್ಸ್ ಆಗೋದು, ತಪ್ಪುಗಳಾಗೋದು ತುಂಬಾ ಸಹಜ. ಹಾಗೇನಾದ್ರೂ ಆದ್ರೆ ಏನ್ ಮಾಡ್ಬೇಕು? ಟೆನ್ಷನ್ ಮಾಡ್ಕೋಬೇಡಿ, ರೂಲ್ಸ್ ತುಂಬಾ ಸಿಂಪಲ್ ಆಗದೆ. ಸಾಮಾನ್ಯವಾಗಿ ಎಲ್ಲರಿಗೂ ಬರೋ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಆಕಸ್ಮಿಕವಾಗಿ ಬಾಲ್ ಆಗ್ಲಿ ಅಥವಾ ಬಾಲ್ ಮಾರ್ಕರ್ ಆಗ್ಲಿ ಅದು ಇಟ್ಟಿದ್ದ ಜಾಗದಿಂದ ಅಲುಗಾಡಿದ್ರೆ ಆಗೇನು ಮಾಡೋದು? ಇದಕ್ಕೆ ಯಾವುದೇ ಪೆನಾಲ್ಟಿ ಇಲ್ಲ. ಹೌದು, ಪೆನಾಲ್ಟಿ ಇಲ್ಲ. ಸಿಂಪಲ್ ಆಗಿ ಬಾಲ್ ಅಥವಾ ಮಾರ್ಕರನ್ನ ಅದು ಎಲ್ಲಿತ್ತೋ ಅದೇ ಜಾಗಕ್ಕೆ ವಾಪಸ್ಸಿಟ್ರೆ ಸಾಕು. ಇದು ಗ್ರೀನ್ ಮೇಲಿರುವೊಂದು ಇಂಪಾರ್ಟೆಂಟ್ ಎಕ್ಸೆಪ್ಷನ್. ಸರಿ, ಈಗ ರಾಂಗ್ ಗ್ರೀನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನಾವು ಯಾವ ಹೋಲ್ ಆಡ್ತಾ ಇದೀವೋ ಆ ಹೋಲ್ನ ಗ್ರೀನ್ ಬಿಟ್ಟು ಕೋರ್ಸ್ನಲ್ಲಿರೋ ಬೇರೆ ಯಾವುದೇ ಗ್ರೀನ್ ಮೇಲೆ ನಮ್ಮ ಬಾಲ್ ಹೋದ್ರೆ ಅದನ್ನ ರಾಂಗ್ ಗ್ರೀನ್ ಅಂತ ಕರೀತಾರೆ. ಒಂದು ವೇಳೆ ಬಾಲ್ ರಾಂಗ್ ಗ್ರೀನ್ ಮೇಲೆ ಇದ್ರೆ ಪ್ಲೇಯರ್ ಅಲ್ಲಿಂದ ಆಡೋ ಹಾಗೆ ಇಲ್ಲ. ಇದು ಕಂಪಲ್ಸರಿ. ಅವರು ಫ್ರೀ ರಿಲೀಫ್ ತಗೊಳ್ಳೇಬೇಕು. ಈ ರೂಲನ್ನ ಒಬ್ಬ ಕ್ಯಾಡಿಯಾಗಿ ನಾವು ತಿಳ್ಕೊಂಡು ಪ್ಲೇಯರ್ಗೆ ಸರಿಯಾದ ಟೈಮ್ನಲ್ಲಿ ಹೇಳೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿವರೆಗೂ ಏನೆಲ್ಲ ಮಾರ್ಬೋದು ಅಂತ ನೋಡಿದ್ವಿ. ಈಗ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅಂದ್ರೆ ಸಾಮಾನ್ಯವಾಗಿ ಪೆನಾಲ್ಟಿಗೆ ಕಾರಣವಾಗುವ ಒಂದು ದೊಡ್ಡ ತಪ್ಪು. ಇದು ತುಂಬಾ ಕ್ರಿಟಿಕಲ್ ಪಾಯಿಂಟ್. ಬಾಲ್ ಲಿಫ್ಟ್ ಮಾಡೋಕ್ಕಿಂತ ಮುಂಚೆ ಅದನ್ನ ಮಾರ್ಕ್ ಮಾಡಲೇಬೇಕು. ಒಂದ್ವೇಳೆ ಮಾರ್ಕ್ ಮಾಡದೆ ಬಾಲ್ ಎತ್ತಿದ್ರೆ ಪೆನಾಲ್ಟಿ ಗ್ಯಾರಂಟಿ. ಸೊ ರೂಲ್ ಏನಪ್ಪಾ ಅಂದ್ರೆ, ಫಸ್ಟ್ ಮಾರ್ಕ್ ದೆನ್ ಲಿಫ್ಟ್. ಇದನ್ನ ಯಾವತ್ತೂ ಮರಿಬಾರ್ದು. ಕ್ಯಾಡಿ ರಿಮೈಂಡರ್: ಒಬ್ಬ ಪ್ರೊಫೆಷನಲ್ ಕ್ಯಾಡಿಯಾಗಲು ಆಟದ ಫಾರ್ಮ್ಯಾಟ್, ಅದರ ಅರ್ಥ ಮತ್ತು ತಾಂತ್ರಿಕತೆಗಳನ್ನು ತಿಳಿದುಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.